ಮಧುಕರ್, ದೇವಪ್ರಕಾಶ್ ಮಧುಕರ್ ಅನ್ನುವಂಥವ್ರು. ಇವ್ರು ಮೇನ್ ಇದಕ್ಕೆಲ್ಲ ಕಾರಣರು ಅಂತ ಹೇಳ್ತಾ ಇದ್ದಾರೆ. ಯಾರು? ದೇವಪ್ರಕಾಶ್ ಮಧುಕರ್ ಅವರು. ಅವ್ರ ಜೊತೆಗೆ ಇನ್ನೂ 6 ಜನರನ್ನು ಬಂಧಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದ್ರೆ ಮೊದಲನೇದಾಗೆ ರಾಮ್ ಲಡೈತಿ ಅನ್ನುವಂಥವ್ರು 50 ವರ್ಷದವರಿದ್ದಾರೆ. ಅವ್ರ ಮೇಲೆ ಆರೋಪದ ಅವ್ರು ಹೇಳಿದ್ದಾರೆ. ಆಮೇಲೆ ಏನಪ್ಪ ಉಪೇಂದ್ರ ಸಿಂಗ್ ಯಾದವ್ ಅನ್ನೋರು 62 ವರ್ಷದವರಿದ್ದಾರೆ. ಆಮೇಲೆ ಮೇಘ್ ಸಿಂಗ್ 61, ಮುಖೇಶ್ ಕುಮಾರ್ 38, ಮುಂದೆ ಮಹಿಳೆಯರಾದ ಮಂಜು ಯಾದವ್ 30 ಮತ್ತು ಮಂಜು ದೇವಿ 40. ಇವರು ಬಂಧನಕ್ಕೆ ಒಳಗಾಗಿದ್ದಾರೆ. ಇವ್ರು ಬಿಟ್ಟು ಅವರು ಪ್ರಕಾಶನ ಹುಡುಕ್ತಾ ಇದ್ದಾರೆ, ದೇವಪ್ರಕಾಶನ. ಅದಕ್ಕೆ ಮುಖ್ಯ ಅಂದ್ರೆ ಈಗ ಹಿಡಿಬೇಕಾಗಿದ್ದು ಈಗೇನು ಎಸ್ಕೇಪ್ ಆಗಿದಾರಲ್ಲ ಇವರು, ಜಗದ್ಗುರು ಸಾಕಾರ ವಿಶ್ವರಿ ಭೋಲೆ ಬಾಬಾ, ಇವ್ರನ್ನ ಈಗ ಮೊದಲು ಹಿಡಿಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಮೇನ್ ವ್ಯಕ್ತಿ ಇವರು. ಜನರಿಗೆ ಅಜ್ಞಾನ ಬೋಧಿಸುವಂಥದ್ದು, ಸ್ವರ್ಗ ನರಕ ತೋರಿಸುವಂಥದ್ದು, ಏನೇನೋ ಹೇಳಿ ಅನಿಸುವಂಥದ್ದು, ಅಥವಾ ಮಾಯಾ ಮಂತ್ರ ಮಾಟ ಗೀಟ ಮಾಡಿಸುವಂಥ ಇಂಥ ವಿಚಾರಧಾರೆ ಜನ ಇವರು. ನಮ್ಮ ಜನರ ಮೊದಲೇ ಕಲ್ತಿಲ್ಲ, ನಮ್ಮಲ್ಲಿ ಎಜುಕೇಷನ್ ಇಲ್ಲ. ಭಾಳಷ್ಟು ಜನ ನಾವು ಹೇಳ್ಬೋದೇ ಸಾಕ್ಷರ ಹೆಚ್ಚಾಗಿದೆ. ಸಾಕ್ಷರ ಆದ್ರೆ ಜ್ಞಾನ ಹೆಚ್ಚದಂಗಲ್ಲ. ಅದಕ್ಕೆ ನಾವು ಇವತ್ತು ಮೇಲೆ ಹೇಳ್ತಾ ಇರೋದು ನಮ್ಮ ಈ ಚಾನಲ್ ಮೂಲಕ ಏನಂದ್ರೆ ಪ್ರತಿಯೊಬ್ಬ ಮಗುವಿಗೂ ಫ್ರೀ ಶಿಕ್ಷಣ ಕೊಡ್ಬೇಕು. ಇದು ದೇಶದ ಸಂಪತ್ತು ರೀ, ಇಲ್ಲದಿಂದ ಆಗೋದು ಹೋಗಿಬಿಡ್ತಾರೆ ಅಂತ. ಈ ಬೋಲೆ ಬಾಬಾಗಳು ದೇಶದ ನಾಯಕರಾಗಿ ಬಿಡ್ತಾರೆ. ಒಂದು ಕ್ಯಾವೆ ಹಾಕೊಂಡು ಮತ್ತೆ ಹಾಕೊಂಡು ಜನರಿಗೆ ಅಜ್ಞಾನವನ್ನು ಬೋಧಿಸ್ತಾ. ನೀವು ಅದ ದೇವ್ರ ಬಗ್ಗೆ ಹೇಳ್ರಿ. ನೀವು ಈಗ ನೋಡ್ರಿ, ಉದಾಹರಣೆಗೆ ನಿಮ್ಗೆ ಹೇಳುವಂಥದ್ದು ಇವತ್ತು ವೆಸ್ಟರ್ನೈಸ್ ಕಂಟ್ರಿಲಿ ಇಲ್ಲಂತಲ್ಲ, ಭಾಳಷ್ಟು ಕಡಿಮೆ ಆಗಿದೆ ಇವತ್ತು. ಯಾಕಂದ್ರೆ ಯುರೋಪ್ ಖಂಡದಲ್ಲೇ ಮತ್ತು ಅಮೇರಿಕಾದಲ್ಲೇ ಮತ್ತು ರಷ್ಯಾ ಆಗಿರ್ಬೋದು, ಎಲ್ಲೂ ಇದ್ರು ಸಹಿತ ಅವ್ರು ಇವ್ರಿಗೈತೆ ಅಲ್ಲಿ ಬಾಬಾಗಳಿಲ್ಲ. ಅಲ್ಲೂ ಇದ್ದಾರೆ, ಪಾದ್ರಿಗಳಿದ್ದಾರೆ, ಅವ್ರ ಧರ್ಮದ ಬೋಧನೆ ಮಾಡ್ತಾರೆ, ಒಳ್ಳೆಯವರ ಈರಪ್ಪ ಅಂತ ಹೇಳ್ತಾರೆ. ನಮ್ಮಲ್ಲೂ ಇದ್ದಾರೆ, ಮಾಡಲಿ. ಅಷ್ಟು ಮಾಡಿ ವಿನಃ ಈ ಜನರನ್ನು ಕೂಡಿಸ್ಕೊಂಡು ಅಷ್ಟು ಜನರಿಗೆಲ್ಲ ಒಳ್ಳೆಯ ಮಾತುಗಳನ್ನು ಹೇಳೋಕ್ಕಿಂತ ಇಂಥ ಮಾತುಗಳು ಇವ್ರು. ಮತ್ತು ಇವ್ರು ಇತಿಹಾಸ ಏನಪ್ಪ, ಚಾರಿತ್ರ್ಯ ಈ ಮನುಷ್ಯಂದು ಬಾಬಾಂದ ಒಬ್ಬ ಏನೋ ಪೊಲೀಸ್ ಅಧಿಕಾರಿ ಇದ್ಕೊಂಡು ಅಥವಾ ಪೊಲೀಸ್ ಇದ್ಕೊಂಡು ಅನೇಕ ಹಿಂದಿನ ಒಂದು ಸೆಕ್ಷುವಲ್ ಕೇಸ್ಗಳಲ್ಲಿ ಇವ್ರು ಸಿಕ್ಕೊಂಡಿದ್ದಾರೆ. ಅನೇಕ ವಿಷಯಗಳಲ್ಲಿ ಇವೆಲ್ಲ ಆರೋಪಗಳಿದ್ದಾವೆ, ಜನರಲ್ಲಿ ಮೋಸ ಮಾಡಿದ್ದು ಅಂತ. ಇಂಥ ಮನುಷ್ಯ ಆದ ಮಾತುಗಳನ್ನ ಅಲ್ಲಿ ಜನ ಕೇಳ್ತಾರೆ. ಅಂದರೆ ಇವ್ರು ಏನು ನಮಗೆ ದಾರಿ ತೋರಿಸೋರಿದ್ದಾರೆ ಇಂಥ ಜನ. ಇಂಥ ಒಂದು ಸ್ವಾಮಿಗಳನ್ನು ಮೊದಲು ಒಳಗೆ ಉಗಿಬೇಕು ಇವ್ರನ್ನೆಲ್ಲರೂ. ಆದರೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, SP ಆಗಿರ್ಬೋದು ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ. ಆದರೆ ಇತ್ತೀಚಿನ ದಿನದಲ್ಲಿ ಮಾತ್ರ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ನಮ್ಮ ಅಖಿಲೇಶ್ ಯಾದವ್ ಇವತ್ತು ಬೆನ್ನು ಹತ್ತಿದ್ದಾರೆ. ಅದಕ್ಕೆ ಇಲ್ಲಪ್ಪ ಇದ್ರ ತಪ್ಪುಗಳಿದ್ದಾವೆ ಅಂತೇಳಿ. ಯಾಕಂತಂದ್ರೆ ಈ ಒಂದು ಜನರಿಂದ ಇಂಥ ಬಾಬಾಗಳಿಂದಾಗೆ ಜನ ಪಾಪ ಮೋಸಕ್ಕೊಳಗಾಗ್ತಾರೆ. ಅಥವಾ ಮೆಸ್ಮರಿಸಮ್, ಅವ್ರ ಸಮೂಹಿನಿ ಮಾತುಗಳು, ಚಂದದ ಮಾತುಗೆ ಬಲಿ ಆಗ್ತಾರೆ, ಬಲಿಪಶು ಆಗ್ತಾರೆ. ಅದರಿಂದಾಗಿ ನಮ್ಮ ಸಮಾಜದ ಒಂದು ಆ ನೈತಿಕತೆ ಅಧಪತನ ಆಗೋದಷ್ಟಲ್ಲ, ನಾವು ಬುದ್ಧಿ ಹೊಂದಿನೋ ಅದನ್ನು ಬುದ್ಧಿಗೇಡಿಗಳಾಗುವಂಥ ಪ್ರಸಂಗದಂತೆ. ಹೀಗಾಗಿ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮೋದಿ ಇರ್ಬೋದು, ರಾಹುಲ್ ಇರ್ಬೋದು, ಮತ್ತಾರು ಎಲ್ಲ ಪಾರ್ಟಿಗಳ ಲೀಡರ್ಗಳು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಮುಂದಿನ ದಿನದಲ್ಲಿ ನೋಡ್ಬೇಕಾದ್ರೆ ಇನ್ನು ಮೋದಿಯವರಂದಂತೆ ಏನಾಗ್ತದೆ ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ. ಯಾಕಪ್ಪ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಅವರು ಬುಲ್ಡೋಜರ್ ಸಂಸ್ಕೃತಿ 80-20 ಇದನ್ನು ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಅನುಕೂಲ ಆಗುವಂಥ